ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದಂಥ ಅಭ್ಯರ್ಥಿಗಳಿಗೆ KE ವತಿಯಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ಆ ಒಂದು ಅಪ್ಡೇಟ್ ಏನಪ್ಪ ಅಂದ್ರೆ RPC ಮತ್ತು HK ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ತಾತ್ಕಾಲಿಕ ಒಂದು ಅಂದರೆ ಪ್ರೊವಿಷನಲ್ ಲಿಸ್ಟನ್ನು ಇದೀಗ ಪ್ರಕಟಿಸಲಾಗಿದೆ. ಎಸ್ ಫ್ರೆಂಡ್ಸ್, ದಿನಾಂಕ 2/8/2026 ಅಂದರೆ ಆಗಸ್ಟ್ 2ನೇ ತಾರೀಕು ನಡೆದಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಯ ಕೀ ಉತ್ತರಗಳನ್ನು 3 ಆಗಸ್ಟ್ 2026 ಪ್ರಕಟಿಸಲಾಗಿತ್ತು. ಸೊ ಆ ಒಂದು ತಜ್ಞರ ಸಮಿತಿಯಿಂದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಕೊನೆಗೆ 7/8/2026 ಈ ಒಂದು ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿತ್ತು. ಇದೀಗ ಈ ಒಂದು ಅಭ್ಯರ್ಥಿಗಳ ಪರೀಕ್ಷೆಯಲ್ಲಿ ಗಳಿಸಿದ ಒಂದು ಅಂಕಗಳ ತಾತ್ಕಾಲಿಕ ಫಲಿತಾಂಶವನ್ನು ಅಂದರೆ ಪ್ರೊವಿಷನಲ್ ಲಿಸ್ಟ್ ಅಥವಾ ಪ್ರೊವಿಷನಲ್ ರಿಸಲ್ಟ್ ಇದನ್ನು ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಏನಪ್ಪ ರಿಸಲ್ಟನ್ನು ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಮುಖಾಂತರ ನೀವು ಏನಪ್ಪ ಫಿಲಪ್ ಮಾಡಿ ನೋಡ್ಬೋದಾಗಿದೆ. ಸೊ ಇಲ್ಲಿ ನೋಡಿ, ಅಪ್ಲಿಕೇಶನ್ ನಂಬರ್ ಹಾಕ್ತೀನಿ ನಾನು, ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ನಿಮ್ಮ ಒಂದು ರಿಸಲ್ಟನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತಾ. ಸೊ ನಿಮ್ಮ ಇಲ್ಲಿ ಹೆಸರನ್ನು ಕೊಡಲಾಗಿರ್ತದೆ. ನೆಕ್ಸ್ಟ್ ಸಬ್ಜೆಕ್ಟ್ ನೇಮ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಪೋಸ್ಟ್, ಓಕೆ. ಆಮೇಲೆ ಕ್ವಶನ್ ಪೇಪರ್ ವರ್ಷನ್ ಕೂಡ ಇರುತ್ತೆ. ಸೊ ಟೋಟಲ್ ಕ್ವಶನ್ಸ್ ಎಷ್ಟು, ನಿಮ್ಮ ಕರೆಕ್ಟ್ ಆನ್ಸರ್ಸ್ ಎಷ್ಟು, ಇವು ಜಸ್ಟ್ ಆನ್ಸರ್ಸು, ಓಕೆ. ಬಟ್ ನಿಮಗೆ ಪಡೆದಂಥ ಅಂಕಗಳು ಇಲ್ಲಿ ಕೊಡಲಾಗಿರ್ತದೆ, ಓಕೆ. ಸೊ ಇವು ಅಂಕಗಳನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಇಲ್ಲಿ ಒಂದು ಶೋ ಡೀಟೇಲ್ಸ್ ಅಂತ ಇದೆ. ಈ ಶೋ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು OMR ಸೀಟ್ ಬರುತ್ತೆ. OMR ಸೀಟ್ ಅಂದರೆ ನಿಮ್ಮ ಯಾವ ಕ್ವಶನ್ ಕರೆಕ್ಟ್ ಅದಾವ, ಯಾವುದು ರಾಂಗ್ ಅದಾವ, ಮತ್ತು ಯಾವುದಕ್ಕೆ ನೆಗೆಟಿವ್ ಅಂಕಗಳನ್ನು ಪಡೆದಿದ್ದೀರಿ. ಸೊ ಜಸ್ಟ್ ಈ ಒಂದು ಶೋ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಅಂದರೆ ನಿಮ್ಮ ಒಂದು ಈ ಕೀ ಆನ್ಸರ್ ಮತ್ತು ಮಾರ್ಕ್ಡ್ ಆನ್ಸರ್ ಡೀಟೇಲ್ಸ್ ಅಂದರೆ ನಿಮ್ಮದೆಲ್ಲ ಬರುತ್ತೆ. ಕ್ವಶನ್ ನಂಬರ್ ಯಾವುದು, ಆಮೇಲೆ ಕ್ಯಾಂಡಿಡೇಟ್ ಮಾರ್ಕ್ ಮಾಡಿದಂಥ ಆನ್ಸರ್ ಯಾವುದು, ಮತ್ತು ಅದಕ್ಕೆ ಪ್ರತಿಯುತ್ತರವಾಗಿ ಕೀ ಆನ್ಸರ್ ಯಾವುದು, ಆಮೇಲೆ ಕ್ಯಾಂಡಿಡೇಟ್ಗೆ ಎಷ್ಟು ಮಾರ್ಕ್ ಬಿದ್ದು, ಓಕೆ. ಅಂದರೆ ಇದು ಪ್ರತಿಯೊಂದು ಕ್ವಶನ್ ವೈಸು. ಈಗ ಲೆಟ್ಸ್ ಎಕ್ಸಾಂಪಲ್, 1ನೇ ಕ್ವಶನ್ಗೆ ಕ್ಯಾಂಡಿಡೇಟ್ ಆಪ್ಷನ್ 3 ಚೂಸ್ ಮಾಡಿದ್ದಾನೆ. ನೆಕ್ಸ್ಟ್ ಬಟ್ ಕೀ ಆನ್ಸರ್ ಏನಿದೆ, ಕರೆಕ್ಟ್ ಆನ್ಸರ್ ಆಪ್ಷನ್ 1 ಇದೆ. ಸೊ ಅದಕ್ಕೆ ಇಲ್ಲಿ ರಾಂಗ್ ಆಗಿದೆ. ಅದಕ್ಕೆ ಕ್ಯಾಂಡಿಡೇಟ್ಗೆ -0.25 ಅಂಕಗಳನ್ನು ಪಡೆದಿದ್ದಾನೆ. ಇದೇ ರೀತಿ ಎಲ್ಲ ಒಂದು ಈ ಒಂದು 100 ಕ್ವಶನ್ಸ್ದು ಎಲ್ಲ ಅಂಕಗಳ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಸೊ ಎಲ್ಲ ಪ್ರತಿಯೊಂದು ಕ್ವಶನ್ದು ಇರುತ್ತೆ. ಆಮೇಲೆ ಕೆಲವೊಂದಿಷ್ಟು ಕ್ವಶನ್ಗೆ ಗ್ರೇಸ್ ಅಂಕಗಳನ್ನು ಕೂಡ ಕೊಡಲಾಗಿದೆ. ಸೊ ಆ ಗ್ರೇಸ್ ಅಂಕ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಐ ಹೋಪ್ ದಿಸ್ ಟೈಮ್ ನಿಮಗೆ ಈ KA ಅವರು ಫುಲ್ಲು ಆ್ಯಕ್ಯುರೇಟಾಗಿ ನಿಮ್ಮ ಒಂದು ಯಾವ ಕ್ವಶನ್ಗೆ ಎಲ್ಲಿ ತಪ್ಪಿದೆ, ಎಲ್ಲಿ ಕರೆಕ್ಟ್ ಇದೆ, ಈ ಎಲ್ಲ ಒಂದು ಏನಪ್ಪ ಡಿಟೇಲ್ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆಮೇಲೆ ಇಲ್ಲಿ ಟೋಟಲ್ ವ್ಯಾಲಿಡ್ ಕ್ವಶನ್ ಎಷ್ಟು, ಟೋಟಲ್ ಕರೆಕ್ಟ್ ಆನ್ಸರು, ಟೋಟಲ್ ರಾಂಗ್ ಆನ್ಸರು, ಆಮೇಲೆ ಟೋಟಲ್ ಅನ್ಅಟೆಂಡೆಡ್ ಆನ್ಸರ್ಸು, ನೀವು ಎಷ್ಟು ಆನ್ಸರ್ಗಳನ್ನು ಏನಪ್ಪ ಅಟೆಂಪ್ಟ್ ಮಾಡಿಲ್ಲ, ಅಟೆಂಪ್ಟ್ ಎಷ್ಟು ಮಾಡಿದಿರಿ, ನಾನ್ ಅಟೆಂಪ್ಟ್ ಎಷ್ಟು ಮಾಡಿದಿರಿ, ಆಮೇಲೆ ಫೈನಲ್ ಆಗಿ ನಿಮ್ಮ ಒಂದು ಅಂಕ. ಸೊ ಹೀಗೆ ಈ ರೀತಿ ನಿಮ್ಮ ಒಂದು ರಿಸಲ್ಟನ್ನು ನೀವು ಚೆಕ್ ಮಾಡ್ಬೋದಾಗಿದೆ, ಓಕೆ. ಸೊ ಅದೇ ರೀತಿ ನಿಮ್ಮ ಒಂದು ತಾತ್ಕಾಲಿಕ ಫಲಿತಾಂಶದಲ್ಲಿ ಒಂದು ಏನಾದರೂ ಆಕ್ಷೇಪಣೆಗಳು ಅಥವಾ ಅಬ್ಜೆಕ್ಷನ್ ಇದ್ದಲ್ಲೇ ಈ ಒಂದು KAಗೆ ನೀವು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸೊ ಆ ಒಂದು ಅವಕಾಶ ಯಾವಾಗಪ್ಪ ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 17/8/2026 ಮಧ್ಯಾಹ್ನ 12:00ವರೆಗೆ. ಎಲ್ಲಿ ಸಲ್ಲಿಸಬೇಕಂದ್ರೆ ಈ ಒಂದು KAದ ಅಧಿಕೃತ ಲಿಂಕ್ ಅದ. ಸೊ ಆ ಒಂದು ಲಿಂಕನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಆಮೇಲೆ ಪ್ರಮುಖ ಸೂಚನೆಯನ್ನು, ಆಕ್ಷೇಪಣೆ ಸಲ್ಲಿಸುವಾಗ ಸೂಕ್ತ ಪೂರಕ ದಾಖಲೆಗಳನ್ನು ಅಂದರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಲಗತ್ತಿಸಬೇಕು. ಅರ್ಥ ಆಯ್ತಾ? ಸೊ ದಾಖಲೆಗಳಿಲ್ಲದ ಅಥವಾ ಕೀ ಉತ್ತರಗಳಿಗೆ ಸಂಬಂಧಿಸಿದ ಆಕ್ಷೇಪಣೆಗಳನ್ನು ಈ ಹಂತದಲ್ಲಿ ಪರಿಗಣಿಸಲಾಗುವುದಿಲ್ಲ.
ಸೊ ನೀವು ಈ ಒಂದು KEA ಪೋರ್ಟಲ್ಗೆ ಬಂದಾಗ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ತಾತ್ಕಾಲಿಕ ಅಂಕಗಳ ಫಲಿತಾಂಶ ಆಕ್ಷೇಪಣೆ ಸಲ್ಲಿಕೆ ಲಿಂಕ್. ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಇಲ್ಲಿ ಡೀಟೇಲ್ಸ್ ಬರುತ್ತೆಲ್ಲ. ಓಕೆ, ಸೊ ನಿಮ್ಮದು ಇದು ರಿಜಿಸ್ಟರ್ ನಂಬರು, ಕ್ಯಾಂಡಿಡೇಟ್ ನೇಮು, ಎಕ್ಸಾಮ್ ಡೇಟು, ನೀವು ಯಾವ ಒಂದು ಎಕ್ಸಾಮ್ ಅಂದರೆ 2 to August 2ಗೆ ಎಕ್ಸಾಮ್ ಆಗಿದೆ, ಅದರಲ್ಲಿ KK ಅಥವಾ RPCನ, ಆಮೇಲೆ ಪೇಪರ್ GK, ವರ್ಷನ್ ಯಾವುದು, ಆಬ್ಜೆಕ್ಷನು, ಆಮೇಲೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಪೂರಕ ದಾಖಲೆ, ಅದನ್ನು ನೀವು PDF ರೂಪದಲ್ಲಿ ಇಲ್ಲಿ ಆ್ಯಡ್ ಮಾಡ್ಬೋದು, ಮಾಡಿ ಸಬ್ಮಿಟ್ ಮಾಡ್ಬೋದು. ಓಕೆ, ಸೊ ತಕ್ಷಣವೇ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಅಂಕಗಳನ್ನು ಪರಿಶೀಲಿಸಿಕೊಳ್ಳಿ. ಈ ವಿಷಯವನ್ನು ಎಲ್ಲ ನಿಮ್ಮ ಒಂದು ಫ್ರೆಂಡ್ಸ್ಗೆ ತಕ್ಷಣ ಶೇರ್ ಮಾಡಿ. ಇಂತಹ ಪ್ರಮುಖ ಉದ್ಯೋಗ ಸುದ್ದಿ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.